ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663. ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ. ನಾಗಮಂಗಲ ತಾಲೂಕು ಕಾರ್ಯನಿಕಾರಿ ಪತ್ರಕರ್ತರ ಸಂಘದ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಇಂದು ದಿವಸ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎನ್.ಜೆ. ರಾಜೇಶ್ ರವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಮಾಜಿ ಎಂಎಲ್ಎ ಸುರೇಶ್ ಗೌಡರನ್ನು ಬಕೆಟ್ ರಾಜಕಾರಣ, ಅಣು ಬಾಂಬ್ ಎಂದು ಬೆಂಗಳೂರಿನಲ್ಲಿ ಕರೆಯುತ್ತಾರೆ. ಒಂದು ಗಣಪತಿ ಕೂರಿಸಿದ ಸಮಯದಲ್ಲಿ ನಾನು ನೋಡಿದ್ದೆ. ಮುಂದಿನ ಮಿನಿಸ್ಟರ್ ಎಂದು ಘೋಷಣೆಗಳನ್ನು ಕೂಗಿಸುತ್ತಾರೆ. ಇದು ಎಂಥ ಹೀನ ಸ್ಥಿತಿ! ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರಿಗೆ ಕೇಳುವ ಹಕ್ಕು ಇದೆ, ಕೇಳಬಾರದು ಎಂದು ಹೇಳುತ್ತಾ ಇಲ್ಲ. ಆದರೆ ಅವರು ನಡೆದುಕೊಳ್ಳುತ್ತಿರುವ ರೀತಿ ಸರಿ ಬರ್ತಾ ಇಲ್ಲ. ಅವರು ಜಾತಿ ಆಧಾರದ ಮೇಲೆ ರಾಜಕಾರಣ ಮಾಡಬೇಕು, ಧರ್ಮದ ರಾಜಕಾರಣ ಮಾಡಬೇಕು. ಈ ಒಂದೇ ಒಂದು ಮೂಲ ಬಿಟ್ಟರೆ ಬೇರೆ ಅವರ ಬಗ್ಗೆ ಮತ್ತೆ ನೀವು ಒಂದೊಂದು ಸಾರಿ ಕೇಳಿ. ಬೆಂಗಳೂರು HIನಲ್ಲಿ ಅಣು ಬಾಂಬ್ ಎಂದು ಕರೆಯುತ್ತಾರೆ. ಅಣು ಬಾಂಬ್ ಎಂದರೆ ನಿಮಗೆಲ್ಲ ತಿಳಿದೇ ಇದೆ. ಭೂಮಿ, ಮರ ಈ ಎಲ್ಲವುಗಳು ಸುಟ್ಟು ಹೋಗುತ್ತದೆ. ಅಂತಹ ಒಂದು ಕೀಳುಮಟ್ಟದ ರಾಜಕಾರಣ ಮಾಡುವ ಮಾಜಿ ಶಾಸಕ ಸುರೇಶ್ ಗೌಡ ನಮ್ಮ ಚೆಲುವರಾಯಸ್ವಾಮಿಯವರ ಗಂಜಿ ಲೀಡರ್ ಎಂದು ಕರೆಯುತ್ತಾರೆ. ಆದರೆ ಇವರು ಯಾವ ಲೀಡರ್? ಇವನು ಯಾವ ಥರ ಬದುಕುತ್ತಾನೆ? 3 ಬಾರಿ ಮಿನಿಸ್ಟರ್ ಆದವನು, 1 ಸಲ MLA ಆದವರು, 1 ಸಲ MP ಆದವರು. ಅವರು ಇಡೀ ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಚೆಲುವರಾಯಸ್ವಾಮಿಯವರು ಮಾಡುತ್ತಾರೆ. ಮಾಜಿ ಶಾಸಕ ಸುರೇಶ್ ಗೌಡರವರ ಕೈಯಲ್ಲಿ ಎಂತಹ ಅಭಿವೃದ್ಧಿಯನ್ನೂ ಸಹ ಮಾಡಲು ಆಗಲ್ಲ. ಹೀನ ಸ್ಥಿತಿಯ ರಾಜಕಾರಣ ಮಾಡಿಕೊಂಡು ಒಬ್ಬ ಕಾರ್ಯಕರ್ತನಿಗೂ ಸಹ ಅಧಿಕಾರ ಕೊಡಿಸುವುದಕ್ಕೆ ಆಗಲ್ಲ. ಅವನು ಬಕೆಟ್ ರಾಜಕಾರಣ ಮಾಡುತ್ತಾನೆ. ಅವನು ಮುಂದೆ ನಾನು MLA ಆಗಬೇಕು ಎಂಬುದನ್ನು ಬಿಟ್ಟು ಒಬ್ಬ ನಿಖಿಲ್ ಕುಮಾರಸ್ವಾಮಿ ಹುಡುಗ ಅವರ ಮುಂದೆ ಕೈಕಟ್ಟಿ ನಿಲ್ಲುವುದನ್ನು ಮರೆತು ಇವನು ಬಕೆಟ್ ರಾಜಕಾರಣ ಮಾಡುತ್ತಾನೆ. ದೇವೇಗೌಡ ಅವರ ಹೆಸರು, ಕುಮಾರಸ್ವಾಮಿ ಅವರ ಹೆಸರು ಬಳಕೆ ಮಾಡಿಕೊಳ್ಳಬೇಕು ಹೊರತು ಅವನು ಅದೇ ಕುಮಾರಸ್ವಾಮಿಯವರು ಉನ್ನತ ಮಿನಿಸ್ಟರ್ ಆಗಿ 1.5 ವರ್ಷ ಆಗಿದೆ. ಒಂದೇ ಒಂದು ದಿನ ನಾಗಮಂಗಲಕ್ಕೆ ಕರೆದುಕೊಂಡು ಬಂದಿಲ್ಲ. ಒಂದು ದಿನ ನಾಗಮಂಗಲದ ಅಭಿವೃದ್ಧಿ ಹೇಗಿದೆ ಎಂದು ನೋಡಿಲ್ಲ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ರವರು ಈ ರೀತಿ ತಿಳಿಸಿದರು. ಒಂದು ಗಣಪತಿ ಫಂಕ್ಷನ್ ನಾನು ನೋಡಿದೆ. ಏನು ಮುಂದಿನ ಮಿನಿಸ್ಟ್ರು ಅಂತ ಘೋಷಣೆಗಳನ್ನ ಕೂಗಿಸ್ತಾರೆ. ಇದು ಎಂತ ಹೀನ ಸ್ಥಿತಿವಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವನಿಗೆ ಕೇಳಕ್ಕೆ ಹಕ್ಕಿದೆ, ಕೇಳಬಾರ್ದು ಅಂತ ಹೇಳಿಲ್ಲ. ಆದರೆ ಅವನ ನಡ್ಕೊಳ್ಳೋ ರೀತಿ ಯಾರಿಗೂ ಸರಿ ಬರದಿರೋ ರೀತಿಯಲ್ಲಿ ನಡ್ಕೊಳ್ತಾನೆ. ಅಂತ ಒಬ್ಬ ಸುರೇಶ್ ಗೌಡ ಯಾವುದೇ ಒಂದು ಅಭಿವೃದ್ಧಿಯನ್ನ ಮಾಡೋದಕ್ಕೆ ಚಿಂತೆ ಮಾಡೋದಿಲ್ಲ. ಅವನು ಜಾತಿ ಆಧಾರದ ಮೇಲೆ ರಾಜಕಾರಣ ಮಾಡಬೇಕು, ಧರ್ಮದ ರಾಜಕಾರಣ ಮಾಡಬೇಕು ಅನ್ನೋದು ಒಂದೇ ಒಂದು ಮೂಲ ಬಿಟ್ಟರೆ ಅವನ್ನ ಇನ್ನೊಂದ್ಸರಿ ಬೆಂಗಳೂರಲ್ಲಿ ಬೇಕಾದ್ರೆ ನೀವು HIನಲ್ಲಿ ಕೇಳಿ. ಅವನ್ನ ಅಣುಬಾಂಬ್ ಅಂತ ಕರೀತಾರೆ. ಅಂದ್ರೆ ಅಣುಬಾಂಬ್ ಅಂತ ನೀವೇ ನೋಡಿದ್ರೆ ಭೂಮಿನ ಸುಟ್ಟೋಯ್ತದೆ, ಮರನೂ ಸುಟ್ಟೋಯ್ತದೆ. ಅಂತ ಒಂದು ಕೀಳು ಮಟ್ಟದ ರಾಜಕಾರಣವನ್ನ ಮಾಡುವಂತ ಸುರೇಶ್ ಗೌಡ ಚೆಲುವರಾಯಸ್ವಾಮಿಯನ್ನ ಗಂಜಿಲಿಡ್ರು ಅಂತ ಇವನು ಯಾರು ಲೀಡ್ರು? ಇವನು ಯಾವ ತರ ಬದುಕ್ತಾನೆ? ಒಬ್ಬ 3 ಸಲಿ MLA ಆದವರು, 3 ಸಲಿ ಮಿನಿಸ್ಟರ್ ಆದವರು, 1 ಸಲಿ MP ಆದವರು, ಅವರು ಅಭಿವೃದ್ಧಿಯನ್ನ, ಇಡೀ ಜಿಲ್ಲೆಯ ಅಭಿವೃದ್ಧಿಯನ್ನ ಅವರು ಮಾಡ್ತಾರೆ. ಇವನ ಕೈಲಿ ಎಂತ ಅಭಿವೃದ್ಧಿಯನ್ನು ಮಾಡೋಕ್ಕಾಗಲ್ಲ. ಹೀನ ಸ್ಥಿತಿಯ ರಾಜಕಾರಣವನ್ನ ಮಾಡಿಕೊಂಡು ಒಬ್ಬ ಕಾರ್ಯಕರ್ತನಿಗೆ ಅವನ ಅಧಿಕಾರವನ್ನ ಕೊಡ್ಸಕ್ಕಾಗಲ್ಲ. ಅವನು ಮುಂದೆ MLA ಇಟ್ಕೋಬೇಕು ಅನ್ನೋದೊಂದು ಬಿಡ್ತಾನೆ ಹೊರತು ಅವನು ಬಕೆಟ್ ರಾಜಕಾರಣವನ್ನ ಮಾಡ್ತಾನೆ. ಯಾರಿಗೆ? ಒಬ್ಬ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಹುಡುಗ ಅವನು ಮುಂದೆ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು ಇವನು ಬಕೆಟ್ ರಾಜಕಾರಣವನ್ನ ಮಾಡ್ತಾನೆ ಹೊರತು ದೇವೇಗೌಡರ ಹೆಸರನ್ನ, ಕುಮಾರಸ್ವಾಮಿ ಹೆಸರನ್ನ ಬಳಕೆ ಮಾಡ್ಕೋಬೇಕೆ ಹೊರತು ಇವನು ಅದೇ ಕುಮಾರಸ್ವಾಮಿ 1.5 ವರ್ಷ ಆಯ್ತು ಉನ್ನತ ಮಿನಿಸ್ಟರ್ ಆಗಿದ್ದಾರೆ. ಒಂದು ದಿನ ನಾಗಮಂಗಲ ಕರ್ಕ ಬರಲಿಲ್ಲ, ಒಂದು ದಿನ ನಾಗಮಂಗಲದ ಅಭಿವೃದ್ಧಿ ನೋಡಲಿಲ್ಲ, ಒಂದು ದಿನ ಜಿಲ್ಲೆ ಅಭಿವೃದ್ಧಿಯನ್ನು ನೋಡಲಿಲ್ಲ. ಕುಮಾರಸ್ವಾಮಿ ಮಾಡಲಿಲ್ಲ. ವರದಿ ರಾಜೇಶ್ ವಿಆರ್ ನ್ಯೂಸ್, ಪ್ರಧಾನ ಸಂಪಾದಕರು, ಮಂಡ್ಯ ಜಿಲ್ಲೆ. ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್.ಜೆ. ರಾಜೇಶ್, ವಸಂತಮಣಿ ನಾಗಮಂಗಲ ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ವಿಜಯಕುಮಾರ್, CS ಇವರುಗಳು ಇದ್ದರು. ವಿಆರ್
ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್. ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663. ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ.